ಇಂದಿನ ಜಗತ್ತಿನಲ್ಲಿ ಗೂಗಲ್ ನಮಗೆ ಮಾಹಿತಿ ಕೊಡಬಹುದು, AI ನಮಗೆ ಉತ್ತರ ಕೊಡಬಹುದು. ಆದರೆ ಸರಿಯಾದ ದಾರಿ ತೋರಿಸುವವರು ಒಬ್ಬರೇ, ಅವರೇ ಗುರುಗಳು. ನಮ್ಮ ಜೀವನದಲ್ಲಿ ಕೆಲವರನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಡೆಯಲು ಕಲಿಸಿದ ತಾಯಿಗೆ, ಬದುಕನ್ನು ಅರ್ಥ ಮಾಡಿಸಿದ ತಂದೆಗೆ, ಅಕ್ಷರ ಕಲಿಸಿದ ಶಿಕ್ಷಕರಿಗೆ, ಜೀವನದ ಮೌಲ್ಯಗಳನ್ನು ತಿಳಿಸಿದ ಗುರುಗಳು, ಇವರೇ ನಮ್ಮ ನಿಜವಾದ ಹೀರೋಗಳು. ಅವರ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವೇ ಗುರುಪೂರ್ಣಿಮಾ. ಆಷಾಢ ಮಾಸದ ಪೂರ್ಣಿಮೆಯೆಂದು ಆಚರಿಸುವ ಈ ಹಬ್ಬವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಏಕೆಂದರೆ ವೇದಗಳನ್ನು ಸಂಗ್ರಹಿಸಿ ಮಹಾಭಾರತದಂತಹ ಮಹಾಗ್ರಂಥವನ್ನು ರಚಿಸಿ ಮಹರ್ಷಿ ವೇದವ್ಯಾಸರನ್ನು ಈ ದಿನ ಸ್ಮರಿಸಲಾಗುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಎಂದರೆ ಕೇವಲ ಪಾಠ ಹೇಳುವ ಶಿಕ್ಷಕರಲ್ಲ, ನಮ್ಮ ಅಜ್ಞಾತವನ್ನು ದೂರ ಮಾಡಿ ಬದುಕಿನ ದಿಕ್ಕನ್ನು ತೋರಿಸುವ ಬೆಳಕು. ಆದ್ದರಿಂದ ನಮ್ಮ ಶಾಸ್ತ್ರಗಳು ಹೇಳುತ್ತವೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಅರ್ಥವೇನೆಂದರೆ, ಸೃಷ್ಟಿ, ಸ್ಥಿತಿ ಮತ್ತು ಲಯ, ದೇವರನ್ನು ಕಾಣುವ ಮೊದಲ ಗುರುವನ್ನು ಗೌರವಿಸಬೇಕು ಎಂಬುದು ಈ ಸಂಸ್ಕೃತಿಯ ಸಂದೇಶ. ಇಂದು ಶಾಲೆಯ ಶಿಕ್ಷಕರಿಂದ ಹಿಡಿದು ಜೀವನದಲ್ಲಿ ಪ್ರೇರಣೆ ನೀಡಿದ ಪ್ರತಿಯೊಬ್ಬರೂ ನಮ್ಮ ಗುರುಗಳಾಗಬಹುದು. ಒಂದು ಒಳ್ಳೆಯ ಪುಸ್ತಕ, ಒಂದು ಅನುಭವ, ಒಂದು ತಪ್ಪು, ಇವೆಲ್ಲವೂ ನಮ್ಮ ಹೊಸ ಪಾಠ ಕಲಿಸುವ ಗುರುಗಳೇ. ಗುರುಪೂರ್ಣಿಮೆಯಂದು ದೇಶಾದ್ಯಂತ ಮಠಗಳು, ಆಶ್ರಮಗಳು ಹಾಗೂ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಶಿಷ್ಯರು ತಮ್ಮ ಗುರುಗಳಿಗೆ ವಂದನೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಆದರೆ ನಿಜವಾದ ಗುರುದಕ್ಷಿಣೆ ಎಂದರೆ ಅವರು ಕಲಿಸಿದ ಮೌಲ್ಯಗಳು ಜೀವನದಲ್ಲಿ ಪಾಲಿಸತಕ್ಕದ್ದು. ಒಂದು ಕ್ಷಣ ನಿಮ್ಮ ಜೀವನವನ್ನು ಬದಲಿಸಿದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ, ಅವರಿಗೆ ಒಂದು ಧನ್ಯವಾದ ಹೇಳಿ. ಏಕೆಂದರೆ ನಮ್ಮ ಯಶಸ್ಸಿನ ಹಿಂದೆ ನಮ್ಮನ್ನು ನಂಬಿದ ಒಬ್ಬ ಗುರು ಖಂಡಿತ ಇರುತ್ತಾನೆ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಜೀವನದಲ್ಲಿ ದಾರಿ ತೋರಿಸಿದ ಬೆಳಕು. ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.